ವೀಕ್ಷಕರೇ, ಮಂಗಳೂರಿನಲ್ಲಿ ಬಲು ದೊಡ್ಡ ಒಂದು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಹೆಸರು ಗುರು ಗಾಂಧಿ ಸಂವಾದ ಶತಮಾನೋತ್ಸವ ಎಂದಾಗಿದೆ. ಸಂತೋಷದ ವಿಷಯ ಏನೆಂದರೆ, ಮಂಗಳೂರು ಎಂಬುದು ಒಂದು ಕೋಮು ಸೂಕ್ಷ್ಮ ಪ್ರದೇಶವಾಗಿದೆ. ಇಂತಹ ನಾಡಿನಲ್ಲಿ ಸರ್ವಧರ್ಮೀಯರನ್ನು ಒಟ್ಟುಗೂಡಿಸಿ ಇಂತಹ ಕಾರ್ಯಕ್ರಮ ನಡೆಸುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಇವೆಲ್ಲವನ್ನು ಮೀರಿ ಗುರು ಗಾಂಧಿ ಶತಮಾನೋತ್ಸವ ಎಂಬ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಸರ್ವಧರ್ಮದ ನಾಯಕರನ್ನು ಒಂದೇ ವೇದಿಕೆಯಲ್ಲಿ ನೋಡಿ ತುಂಬ ಸಂತೋಷವಾಯಿತು. ವೀಕ್ಷಕರೇ, ವಿಡಿಯೋ ಶುರು ಮಾಡುವುದಕ್ಕಿಂತ ಮೊದಲು ಹೊಸ ಮೆಂಬರ್ಸ್ಗಳು ಯಾರಾದರೂ ಇದ್ದರೆ ಈ ಕೂಡಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ವಿಷಯ ಆರಂಭಿಸುತ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಏನು ಈ ಗುರು ಗಾಂಧಿ ಸಂವಾದ ಕಾರ್ಯಕ್ರಮ ಎಂದು ನೋಡೋಣ. ಭಾರತದಲ್ಲಿ ಜಾತಿ ಪದ್ಧತಿ ಅಸ್ಪೃಶ್ಯತೆ ತುಂಬ ತೀವ್ರವಾಗಿದ್ದ ಕಾಲದಲ್ಲಿ ಗಾಂಧೀಜಿಯವರು ಸಾಮಾಜಿಕ ಸುಧಾರಣೆಗಾಗಿ ಕೇರಳಕ್ಕೆ ಪ್ರವಾಸ ಮಾಡಿದರು. ಕೇರಳದಲ್ಲಿ ಶಿವಗಿರಿನಲ್ಲಿ ನಾರಾಯಣ ಗುರುಗಳನ್ನು ಗಾಂಧೀಜಿ ಭೇಟಿಯಾಗುತ್ತಾರೆ. ಗಾಂಧೀಜಿ ಗುರುಗಳನ್ನು ಭೇಟಿ ಮಾಡಿ ಕೇಳುತ್ತಾರೆ, ಭಾರತದಲ್ಲಿ ಜಾತಿ ಸಮಸ್ಯೆಗೆ ಸರಿಯಾದ ಪರಿಹಾರವೇನು? ನಾರಾಯಣ ಗುರು ಹೇಳಿದರು, ಒಂದೇ ಜಾತಿ ಮಾನವ ಜಾತಿ. ಗಾಂಧೀಜಿ ಕೇಳಿದರು, ದೇವರ ಬಗ್ಗೆ ನಿಮ್ಮ ನಿಲುವು ಏನು? ಗುರುವಿನ ಉತ್ತರ, ಎಲ್ಲರಿಗೂ ಒಂದೇ ದೇವರು. ಗಾಂಧೀಜಿ ಮತ್ತೆಯೂ ಕೇಳಿದರು, ಅಸ್ಪೃಶ್ಯತೆ ನಿವಾರಿಸಲು ಏನು ಮಾಡಬೇಕು? ಗುರುವಿನ ಉತ್ತರ, ಜನರು ಪರಸ್ಪರ ಮಾನವೀಯ ದೃಷ್ಟಿಯಿಂದ ನೋಡಬೇಕು. ಶಿಕ್ಷಣ ಮತ್ತು ಮಾನವೀಯತೆಯ ಮೂಲಕವೇ ಅಸ್ಪೃಶ್ಯತೆ ಹೋಗುತ್ತದೆ. ಅಂದರೆ ಭಾರತದಲ್ಲಿ ಜಾತಿ, ಧರ್ಮ, ಅಸ್ಪೃಶ್ಯತೆ, ಕೆಳಜಾತಿ, ಮೇಲ್ಜಾತಿ ಎಂಬ ಭೇದ ಭಾವ ಇವೆಲ್ಲವನ್ನು ನಿವಾರಿಸಲು ನಾರಾಯಣ ಗುರುಗಳು ಹಲವು ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದಾಗಿದೆ ಗಾಂಧಿಯೊಂದಿಗಿನ ಸಂವಾದ. ನಾರಾಯಣ ಗುರುವಿನ ಈ ಸಿದ್ಧಾಂತ ಶುರುವಾಗಿ 100 ವರ್ಷಗಳು ತುಂಬಿತು. ಆದರೆ ನಾರಾಯಣ ಗುರುಗಳಿಗಿಂತಲೂ ಮೊದಲು ಮಾನವರೆಲ್ಲರೂ ಸಮಾನರು ಎಂಬ ಸಂದೇಶವನ್ನು ಸಾರಿದ ವ್ಯಕ್ತಿಯೊಬ್ಬರಿದ್ದಾರೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರಾಗಿದ್ದಾರೆ. 1400 ವರ್ಷಗಳ ಮೊದಲೇ ಪ್ರವಾದಿಯವರು ಅಸಮಾನತೆಯ ವಿರುದ್ಧ ಶಬ್ದವೆತ್ತಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಜಾತಿ ಪದ್ಧತಿ ಇಲ್ಲ, ಕೆಳಜಾತಿ ಮೇಲ್ಜಾತಿ ಎಂಬ ಭೇದ ಭಾವ ಇಲ್ಲ, ಎಲ್ಲರೂ ದೇವರ ಮುಂದೆ ಸರಿಸಮಾನರು. ಇಂತಹ ಸಿದ್ಧಾಂತ ಇಸ್ಲಾಂ ಧರ್ಮದಲ್ಲಿ ಇದ್ದ ಕಾರಣ ಭಾರತ ದೇಶದಲ್ಲಿ ಸಾವಿರಾರು ಜನರು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದಾರೆ. ಈ ಹತ್ತಿರದ ಕಾಲದಲ್ಲಿ ತಮಿಳುನಾಡಿನಲ್ಲಿ ಒಂದು ಗ್ರಾಮದ ಸರ್ವ ಜನರು ಇಸ್ಲಾಂ ಧರ್ಮ ಸ್ವೀಕರಿಸಿದ ಘಟನೆಯನ್ನು ನೀವೆಲ್ಲರೂ ಮಾಧ್ಯಮಗಳಲ್ಲಿ ನೋಡಿದ್ದೀರಿ ಅಂತ ಭಾವಿಸುತ್ತೇನೆ. ದೇವರ ಕುರಿತು ಪ್ರವಾದಿಯವರ ಸಂದೇಶ ಏನು ಎಂದರೆ, ಈ ಭೂಮಿಗೆ ಒಬ್ಬನೇ ದೇವರು ಎಂದಾಗಿತ್ತು. ಇದನ್ನೇ ಆಗಿದೆ ನಾರಾಯಣ ಗುರುಗಳು ಹೇಳುವುದು, ಎಲ್ಲರಿಗೂ ಒಂದೇ ದೇವರು, ಎಲ್ಲವರ್ಕುಂ ಒರೇ ದೈವಂ. ಆದರೆ 1400 ವರ್ಷಗಳ ಹಿಂದೆಯೇ ಪ್ರವಾದಿಯವರು ಹೇಳಿದ್ದಾರೆ, ಈ ಭೂಮಿಗೆ ಒಂದೇ ದೇವರು ಅಂತ. ಅಸ್ಪೃಶ್ಯತೆ, ಜಾತಿ ಪದ್ಧತಿಯನ್ನು ಅಳಿಸೋಣ, ಮಾನವರೆಲ್ಲರೂ ಒಂದೇ ಎಂಬ ಮನಸ್ಸಿನಿಂದ ನಾವು ಬದುಕೋಣ, ನವ್ಯ ಭಾರತವನ್ನು ಕಟ್ಟೋಣ.